ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಏನು 56% ರಿಸರ್ವೇಷನ್ ಇಶ್ಯೂ ನಡೀತಿದೆಯಲ್ಲ ಇದ್ರ ಬಗ್ಗೆ ನೋಡೋಣ. ನೀವು ಆರ್ಟಿಕಲ್ ನೋಡಿರ್ಬೋದು ಆಲ್ರೆಡಿ, ನೇಮಕಾತಿ ಬಿಕ್ಕಟ್ಟು ಶಮನಕ್ಕೆ ಕಸರತ್ತು ಅಂತೇಳಿ. ನೋಡಿ, ಗೋರ್ಮೆಂಟು ನೇಮಕಾತಿಗಳನ್ನು ಮಾಡಬೇಕಂತೇಳಿ ತುಂಬ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿಯಾಗಿ ನೇಮಕಾತಿಗಳನ್ನು ಮಾಡ್ಬೋದು ಅಂತೇಳಿ ಡಿಸ್ಕಷನ್ ಮಾಡ್ತಿದ್ದಾರೆ ಅಂತೇಳಿ ನಿನ್ನೆ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗಿದೆ. ಅದು ಎಂಡಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, 56% ಏನು ಹೆಚ್ಚಳ ಆಗಿದೆಯಲ್ಲ, ಇದು ಮಧ್ಯಪ್ರದೇಶದಲ್ಲಿನೂ ಇದೇ ಥರ ಹೆಚ್ಚಳ ಆಗಿದೆ. ಓಕೆನಾ, ಅಲ್ಲಿ ಜಾಸ್ತಿ 50% ಕ್ರಾಸ್ ಆಗಿದೆ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೋಗಿದೆ ಅದು ರಿಸರ್ವೇಷನ್ ಕೇಸದು. ಅದು ನೆಕ್ಸ್ಟ್ ಮಂತಲ್ಲಿ ಹೇರಿಂಗ್ ಹಾಕಿದ್ದಾರೆ. ಮತ್ತೆ ಈ ಮಂತಲ್ಲಿತ್ತು, ಫೆಬ್ರವರಿಗಿದೆ. ಓಕೆನಾ, ಬಟ್ ಅಲ್ಲಿ ನೇಮಕಾತಿಗಳನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಮಧ್ಯಪ್ರದೇಶದಲ್ಲಿ. ಯಾವ ಥರ ಅಂದರೆ, ಮೊದಲು ಯಾವ ಥರ ರಿಸರ್ವೇಷನ್ ಇತ್ತಲ್ಲ ಅದನ್ನೇ ಇಟ್ಕೊಂಡು ಅಲ್ಲಿ ಎಷ್ಟು ಹೆಚ್ಚಳ ಆಗಿದೆಯಲ್ಲ ಆ ಹೆಚ್ಚಳನ್ನು ಹೋಲ್ಡಲ್ಲಿಟ್ಟು ನೆಕ್ಸ್ಟ್ ಅದನ್ನು ಯಾರಿಗೆ ಕೊಟ್ಟಿದ್ರಲ್ಲ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಅವ್ರಿಗೆ ಕೊಡಬೇಕಾ ಅಥವಾ ಮುಂಚೆ ಯಾರಿಗಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡಬೇಕಾ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಕೊಡೋಣ ಅಂತೇಳಿ ಅಷ್ಟು ಪರ್ಸೆಂಟ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಮೊದಲು ಏನು ರಿಸರ್ವೇಷನ್ ಇತ್ತಲ್ಲ ಅದೇ ಪ್ರಕಾರ ನೇಮಕಾತಿಗಳನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಅದೇ ಥರ ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರೂ ನೇಮಕಾತಿಗಳು ಪ್ರಾರಂಭವಾಗ್ತವೆ. ನೋಡಿ, ಆಲ್ರೆಡಿ 2 ಇಯರ್ಸಿಂದ ನೇಮಕಾತಿಗಳನ್ನು ಮಾಡಿಲ್ಲ. ಇವಾಗ ಆಲ್ರೆಡಿ ನಿನ್ನೆ ನೋಡಿರ್ಬೋದು ನೀವು, 5 ವರ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ ವಯೋಮಿತಿ ಸಡಿಲಿಕೆ. ಮುಂಚೆ 3 ಇಯರ್ ಕೊಟ್ಟಿದ್ದರು, ಇವಾಗ 5 ಇಯರ್ಗೆ ಹೆಚ್ಚಳ ಆಗಿದೆ. 5 ವರ್ಷ ಎಲ್ಲ ವರ್ಗದವರಿಗೂ ಏನಾಗುತ್ತೆ, ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇವಾಗ ಮುಂಚೆ ಏನು ಏಜ್ ಲಿಮಿಟ್ ಇತ್ತಲ್ಲ ಅದಕ್ಕೆ +5 ಆಗುತ್ತೆ ಎಲ್ಲ ಕ್ಯಾಟಗರಿಯವರಿಗೂ. ಓಕೆನಾ, ನೋಡಿ, ಕೋರ್ಟಲ್ಲಿ ಮೊನ್ನೆ ಹಿಯರಿಂಗ್ ಇತ್ತು 20ನೇ ತಾರೀಕು. ಅಲ್ಲಿ 56%ಇಂದ ನೀವು ಮಾಡೋಕ್ಕಾಗಲ್ಲ. ಇದು ಸುಪ್ರೀಂ ಕೋರ್ಟ್ ಫೈನಲ್ ಆರ್ಡ್ರು ಅಥವಾ ನಮ್ಮ ಕಡೆಯಿಂದ ಆರ್ಡರ್ ಬಂದ ಮೇಲೇ ಹೊಸ ನೇಮಕಾತಿಗಳನ್ನು ಮಾಡ್ಬೋದು ಅಂತೇಳಿತ್ತು. 56%ಇಂದ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವು ಮಾಡಬೇಕಿದ್ರೆ 50%ಇಂದ ಮಾಡ್ಬೋದು, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿರೋದ್ರಿಂದ ಇದು ಎಲ್ಲನೂ ಇವಾಗ ಗೋರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮುಂಚೆ ಗೋರ್ಮೆಂಟು ಕೋರ್ಟ್ ಮೇಲೆ ಹೇಳ್ಕೊಂಡು ಬರ್ತಿತ್ತು, ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನೇಮಕಾತಿಗಳನ್ನು ಇವಾಗ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕೋರ್ಟಿಂದ ಏನು ಡಿಸಿಷನ್ ಬರುತ್ತಲ್ಲ ಅದ್ರ ಮೇಲೆ ನಾವು ನೇಮಕಾತಿಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಕೋರ್ಟ್ ಹೇಳಿರೋದ್ರಿಂದ ಇದು ಎಲ್ಲ ಗೋರ್ಮೆಂಟ್ ಮೇಲೆ ಬಂದಿದೆ. ಇವಾಗ 50%ಇಂದ ಮಾಡ್ಬೋದು ಅಂತ ಹೇಳಿರೋದ್ರಿಂದ ಇವಾಗ ಎಲ್ಲ ಗೋರ್ಮೆಂಟು ಯಾವ ಥರ ಡಿಸಿಷನ್ ತೊಗೊಳುತ್ತಂತ ನೋಡಬೇಕು. ನೋಡಿ, ಇವಾಗ ಮೇನ್ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಏನು 15%ಇಂದ 17%ಕ್ಕೆ SCದು ಜಾಸ್ತಿ ಆಗಿದೆ. ಇಲ್ಲಿ 2% ಹೆಚ್ಚಳ ಆಗಿದೆ. ನೋಡಿ, ST ಪರಿಶಿಷ್ಟ ಪಂಗಡದ ಮೀಸಲಾತಿ 3%ಇಂದ 7%, ಇಲ್ಲಿ 4%, ಇದು 6% ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿರೋದು. ಇದನ್ನು ನಾವು ಮಧ್ಯಪ್ರದೇಶದ ಥರ ಮಾಡಬಹುದು ಅಂತೇಳಿ ಡಿಸ್ಕಷನ್ ನಿನ್ನೆ ಮಾಡಿದ್ದಾರೆ. ಓಕೆನಾ, ನೋಡಿ, ಇಲ್ಲಿ ಕ್ಯಾಬಿನೆಟಲ್ಲಿ ನೋಡಿ ನಿನ್ನೆ ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಆಗಿದೆ ಅದು. ಓಕೆನಾ, 56% ಏನಿತ್ತಲ್ಲ ಮುಂಚೆ ಅದರ ಪ್ರಕಾರನೇ ನೇಮಕಾತಿಗಳನ್ನು ಹೊಡಿಸೋದು, ಅಧಿಸೂಚನೆ ಹೊಡಿಸೋದು. ಆಮೇಲೆ 50% ಮಿತಿ ಒಳಗಿನ ಅಭ್ಯರ್ಥಿಗಳಿಗೆ ಮಾತ್ರ ನೇಮಕಾತಿಗಳ ಆದೇಶ ನೀಡುವುದು. ಓಕೆನಾ, ನೋಡಿ, ಹೆಚ್ಚುವರಿ ಏನು 6% ಇದೆಯಲ್ಲ ಅದು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಬರೋವರೆಗೂ ತಡೆ ಹಿಡಿಯೋದು ಎಂದು ಪ್ರಸ್ತಾಪಿಸಲಾಗಿದೆ ಅಂತ ಹೇಳಿದರೆ, ಆದರೆ ಇದು ಅಫಿಷಿಯಲ್ ಆಗಿ ಇನ್ನೂ ಗೋರ್ಮೆಂಟ್ ಕಡೆಯಿಂದ ಬಂದಿಲ್ಲ. ಓಕೆನಾ, ಇವಾಗ ಏನು ಎಕ್ಸಾಂಪಲ್ ನೋಡಿ, ಒಂದು 100 ಪೋಸ್ಟ್ ಇದ್ದರೆ 94 ಪೋಸ್ಟಿಗೆ ಆದೇಶ ಪತ್ರ ಕೊಡೋದು. ಓಕೆನಾ, 94 ಅಭ್ಯರ್ಥಿಗಳಿಗೆ. ಇನ್ನು ಏನು 6% ಅಂತ 6 ಇರುತ್ತಲ್ಲ, 6 ಪೋಸ್ಟಿಗೆ ಏನು ಮಾಡೋದು, 6%ಗೆ ಏನು ಮಾಡ್ತಾರೆ ಅಂದರೆ, ಏನು ಸುಪ್ರೀಂ ಕೋರ್ಟ್ದು ಏನು ಆರ್ಡರ್ ಬರುತ್ತಲ್ಲ, ನೀವು 56%ನ ಕಂಟಿನ್ಯೂ ಮಾಡ್ಬೋದು ಅಂತಂದರೆ ಇದನ್ನು SC STದವ್ರಿಗೆ ಏನು 6% ಹೆಚ್ಚಳ ಮಾಡಿದ್ರಲ್ಲ ಅವರಿಗೆ ಕೊಡಬೇಕಾಗುತ್ತೆ. ಇಲ್ಲ 50%ಗೆ ನೀವು ಕಡಿಮೆ ಮಾಡಬೇಕು ಅಂತ ಡಿಸಿಷನ್ ಬಂದರೆ 6%ನ GMದವ್ರಿಗೆ ಕೊಡ್ತಾರೆ. ಓಕೆನಾ, ಈ ಥರ ಮಾಡ್ಬೋದು. ಮಾಡಿದ್ರೆ ನೇಮಕಾತಿಗಳು ಬೇಗ ಪ್ರಾರಂಭ ಮಾಡ್ಬೋದು. ನೋಡಿ, ಇವಾಗ ನೇಮಕಾತಿಗಳನ್ನು ಮಾಡಲೇಬೇಕು, 2 ವರ್ಷದಿಂದ ಮಾಡಿಲ್ಲ. ಸೊ ಅಭ್ಯರ್ಥಿಗಳು ಏನು ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವ್ರದ್ದೆಲ್ಲ ಪೇಷನ್ಸು ಮುಗ್ದೋಗಿದೆ. ಇವಾಗ 2 ವರ್ಷ ವೇಟ್ ಮಾಡಿ. ಸೊ ಇವಾಗ ನೇಮಕಾತಿಗಳನ್ನು ಮಾಡ್ತಾರೆ. ನೋಡಿ, ನೆಕ್ಸ್ಟ್ ಹಿಯರಿಂಗು 12/2 ಆಲ್ಮೋಸ್ಟ್ ಈ ಹಿಯರಿಂಗ್ ಆದಮೇಲೆ ಒಂದು ಡಿಸಿಷನ್ ತಗೋತಾರಂತ ಅನಿಸುತ್ತೆ. ಓಕೆನಾ, ಯಾವ ಥರ ನೇಮಕಾತಿಗಳನ್ನು ಮಾಡಬೇಕು ಅಂಥೇಳಿ ಇಲ್ಲಿವರೆಗೂ ವೇಟ್ ಮಾಡ್ತಾರಂತ ಅನಿಸುತ್ತೆ. 12/2 ಏನಿದೆಯಲ್ಲ, ಇನ್ನೊಂದು 15-20 ದಿನ ವೇಟ್ ಮಾಡಿ ನೆಕ್ಸ್ಟ್ ಒಂದು ಡಿಸಿಷನ್ ತೊಗೊಂಡು ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ಬೋದು. ನೋಡಿ, ಇದು ಏನು ರಿಸರ್ವೇಷನ್ ಇದೆಯಲ್ಲ 94+6 ಇದು ಬೆಸ್ಟ್ ಆಗುತ್ತೆ. ಇವಾಗ ನೇಮಕಾತಿಗಳನ್ನು ಪ್ರಾರಂಭ ಮಾಡ್ಬೋದು. ನೆಕ್ಸ್ಟ್ ಇದು 6% ಯಾವ ಥರ ಡಿಸಿಷನ್ ಬರುತ್ತೆ ಅದ್ರ ಮೇಲೆ ಕೊಡ್ಬೋದು. ಈ ಥರ ಮಾಡಿದ್ರೆ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಾವು 56 ಕಂಟಿನ್ಯೂ ಮಾಡ್ತೀವಿ, ಇಲ್ಲ 50ರಿಂದ ಮಾಡೋಣ ಅಂತಂದರೆ ಇನ್ನೂ ಅಷ್ಟೇ ಕಂಟಿನ್ಯೂಸ್ ಸಮಸ್ಯೆನೇ ಉಳ್ಕೊಂಡು ಬಿಡುತ್ತೆ. ಓಕೆನಾ, ಈ ಥರ ಮಾಡಿದ್ರೆ ನೆಕ್ಸ್ಟ್ ಅದು ಸುಪ್ರೀಂ ಕೋರ್ಟ್ ಯಾವ ಥರ ಬರುತ್ತೆ ಅದ್ರ ಮೇಲೆ ಮಾಡೋಕ್ಕೆ ಈಸಿ ಆಗುತ್ತೆ. ಅಷ್ಟಾದರೂ ನೇಮಕಾತಿಗಳಾದರೂ ಪ್ರಾರಂಭ ಆಗ್ತವೆ. ಓಕೆನಾ, ನೋಡಿ, ಈ ಥರ ಮಾಹಿತಿ ಇತ್ತು. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.